ಹಾಯ್ ಗೈಸ್, ವೆಲ್ಕಮ್ ಟು ಸಾಗರ್ ಎಚ್ ಎಲ್ ಗೌಡ್ರ ಸೆವೆನ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಎಚ್ ಎಲ್ ಗೌಡ. ಗೈಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂತ ಅಂದರೆ, ನಿಮ್ಮ ಒಂದು ಮೊಬೈಲನ್ನು ನಿಮ್ಮ ಒಂದು ಟಿ ವಿಗೆ ಯಾವ ರೀತಿ ಕನೆಕ್ಟ್ ಮಾಡ್ಕೊಬೇಕು, ನಿಮ್ಮ ಒಂದು ಗ್ಯಾಲರಿನಲ್ಲಿರುವಂಥ ಫೋಟೋಸ್ಗಳನ್ನ ನಿಮ್ಮ ಒಂದು ಮೊಬೈಲ್ನಲ್ಲಿ ನೀವು ಯಾವ ರೀತಿ ನೋಡ್ತೀರೋ ಅದೇ ರೀತಿ ನಿಮ್ಮ ಒಂದು ಟಿ ವಿನಲ್ಲೂ ಕೂಡ ನೀವು ನೋಡ್ಬೋದು. ನಿಮ್ಮ ಒಂದು ಮೊಬೈಲ್ನಲ್ಲಿ ಝೂಮ್ ಮಾಡಿದ್ರಿ ಅಂತ ಅಂದರೆ ನಿಮ್ಮ ಒಂದು ಟಿ ವಿನಲ್ಲೂ ಕೂಡ ಅದೇ ರೀತಿ ಝೂಮ್ ಆಗುತ್ತೆ. ಈ ಒಂದು ಗ್ಯಾಲರಿ ಅಂತಲೇ ಇಲ್ಲ, ನೀವು ಈ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅಥವಾ ವಾಟ್ಸಪ್ ಆಗಿರ್ಬೋದು, ವಾಟ್ಸಪ್ನಲ್ಲಿ ಸ್ಟೇಟಸ್ಗಳನ್ನು ಕೂಡ ನಿಮ್ಮ ಒಂದು ಆಂಡ್ರಾಯ್ಡ್ ಮೊಬೈಲ್ನಲ್ಲಿ ಪ್ಲೇ ಮಾಡಿದ್ರಿ ಅಂತಂದರೆ ಟಿ ವಿನಲ್ಲೂ ಕೂಡ ಏನಾಗುತ್ತೆ ಅಂದರೆ ನಿಮ್ಮ ಒಂದು ವಾಟ್ಸಪ್ ಸ್ಟೇಟಸ್ ಅದೇ ರೀತಿ ಶೋ ಆಗ್ತಿರುತ್ತೆ. ಅದೇ ರೀತಿ ಬೇರೆ ಬೇರೆ ಯಾವುದೇ ಒಂದು ಅಪ್ಲಿಕೇಶನ್ನು ಕೂಡ A to Z ನಿಮ್ಮ ಒಂದು ಮೊಬೈಲ್ನಲ್ಲಿ ಯಾವ ರೀತಿ ಶೋ ಆಗುತ್ತೋ ಅದೇ ರೀತಿ ನೀವು ಟಿ ವಿನಲ್ಲೂ ಕೂಡ ನೋಡ್ಬೋದು. ಮತ್ತು ಮೂವಿಗಳನ್ನು ಕೂಡ ನಿಮ್ಮ ಒಂದು ಮೊಬೈಲ್ನಲ್ಲಿ ಪ್ಲೇ ಮಾಡಿಬಿಟ್ಟು ನಿಮ್ಮ ಒಂದು ಟಿ ವಿನಲ್ಲಿ ಫುಲ್ ಸ್ಕ್ರೀನಲ್ಲಿ ಬರೋ ರೀತಿ ನೀವು ನೋಡ್ಕೊಬೋದು. ನೀವು ಎಲ್ಲಿ ಬೇಕಾದ್ರೂ ಕೂಡ ನೀವು ಝೂಮ್ ಇನ್ ಝೂಮ್ ಔಟ್ ಎಲ್ಲವನ್ನು ಕೂಡ ಮಾಡ್ಕೊಬೋದು. ತುಂಬಾ ಸಿಂಪಲ್ ಆಗಿರುತ್ತೆ. ಯಾವ ರೀತಿ ಕನೆಕ್ಟ್ ಮಾಡಬೇಕು ಅಂತ ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ನಿಮ್ಮದು ಯಾವೊಂದು ಟಿ ವಿ ಆಗಿದ್ರೂ ಕೂಡ ನಿಮ್ಮ ಒಂದು ಟಿ ವಿ ಆನ್ ಮಾಡಿದ ನಂತರ ಈ ಒಂದು ಪವರ್ ಬಟನ್ ಇರುತ್ತೆ ನೋಡಿ, ಇಲ್ಲಿ ರೈಟ್ ಸೈಡ್ನಲ್ಲಿ ಟಾಪಲ್ಲಿ. ಇದು ಡಿಫಾಲ್ಟ್ ಎಲ್ಲ ಒಂದು ಟಿ ವಿನಲ್ಲೂ ಕೂಡ ಇರುತ್ತೆ. ಇದನ್ನು ನೀವು ಟ್ಯಾಪ್ ಮಾಡಿದ್ರಿ ಅಂದರೆ ಆನ್ ಆಗುತ್ತೆ, ಇದನ್ನು ನೀವು ಟ್ಯಾಪ್ ಮಾಡಿದ್ರಿ ಅಂದರೆ ಆಫ್ ಆಗುತ್ತೆ. ಇದು ಕಾಮನ್ ಆಗಿ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ. ಅದನ್ನು ಬಿಟ್ಟು ಅದರ ಕೆಳಗಡೆ ನಿಮಗೆ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಕೂಡ ನಿಮಗೆ ಸಿಗುತ್ತೆ. ಈ ಒಂದು ಸೆಟ್ಟಿಂಗ್ಸ್ ಆಪ್ಷನ್ನಲ್ಲೇ ನಿಮಗೆ ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡ್ ಟಿ ವಿನಲ್ಲೂ ಕೂಡ ನಿಮಗೆ ಈ ಒಂದು ಸ್ಕ್ರೀನ್ ಶೇರ್ ಮಾಡೋದಕ್ಕೆ ಆಪ್ಷನ್ಸ್ಗಳು ಸಿಗೋದು. ಈ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ನಿಮಗೆ ಸೆಟ್ಟಿಂಗ್ಸ್ ಅಂತನಾದರೂ ಶೋ ಆಗ್ಬೋದು, ಅಥವಾ ಸ್ಕ್ರೀನ್ ಶೇರ್ ಅಂತನಾದರೂ ನಿಮಗೆ ಶೋ ಆಗ್ಬೋದು. ಆ ಒಂದು ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಓಕೆ ಅಂತ ಇರುತ್ತೆ ನೋಡಿ, ಎಲ್ಲ ಟಿ ವಿಗೂ ಕೂಡ ಕಾಮನ್ ಆಗಿರುತ್ತೆ ಇಲ್ಲಿ ಓಕೆ ಅನ್ನುವಂಥದ್ದು. ಓಕೆ ಮೇಲೆ ಟ್ಯಾಪ್ ಮಾಡಿದ್ರಿ ಅಂತ ಅಂದರೆ ನಿಮ್ಮ ಒಂದು ಆಂಡ್ರಾಯ್ಡ್ ಟಿ ವಿನಲ್ಲಿರುವಂಥ ಆಪ್ಷನ್ಸ್ಗಳು ಸೆಟ್ಟಿಂಗ್ಸ್ಗಳು ಏನಾಗುತ್ತೆ ಅಂದರೆ ನಿಮಗೆ ಶೋ ಆಗುತ್ತೆ. ಇಲ್ಲಿ ಆ್ಯರೋ ಮಾರ್ಕ್ ಇರುತ್ತೆ ನೋಡಿ, 4 ಬಟನ್ ಇರುತ್ತೆ. ಅದರಲ್ಲಿ ಟಾಪು ಬಾಟಮ್ ಏನಿರುತ್ತೋ ಅದನ್ನು ನೀವು ಯೂಸ್ ಮಾಡಬೇಕಾಗತ್ತೆ. ಈ ಕೀಪ್ಯಾಡ್ ಮೊಬೈಲ್ನಲ್ಲಿ ನಾವು ಯಾವ ರೀತಿ ಯೂಸ್ ಮಾಡ್ತೀವೋ ಅದೇ ರೀತಿ ಈ ಒಂದು ರಿಮೋಟ್ನಲ್ಲಿ ನೀವು ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ನೆಟ್ವರ್ಕ್ ಇಂಟರ್ನೆಟ್ನ ನೀವು ಕನೆಕ್ಟ್ ಮಾಡೋದಕ್ಕೆ ವೈಫೈನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬೋದು. ನೆಟ್ವರ್ಕ್ ಕನೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ವೈಫೈನ ಆನ್ ಮಾಡಿ, ಮತ್ತು ನಿಮ್ಮ ಒಂದು ಮೊಬೈಲ್ನಲ್ಲಿ ಹಾಟ್ಸ್ಪಾಟ್ ಆನ್ ಮಾಡಿದ್ರಿ ಅಂತ ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡಿದ್ರಿ ಅಂತ ಅಂದರೆ ಅದೇನಾಗುತ್ತೆ ಅಂತಂದರೆ ಇಂಟರ್ನೆಟ್ ಕನೆಕ್ಟ್ ಆಗುತ್ತೆ. ನೀವು ಯೂಟ್ಯೂಬ್ನ ಆಗಿರ್ಬೋದು, ಫೇಸ್ಬುಕ್ ಎಲ್ಲವನ್ನು ಕೂಡ ನೀವೇನು ಮಾಡ್ಬೋದು ಅಂದರೆ ನಿಮ್ಮ ಒಂದು ಟಿ ವಿನಲ್ಲಿ ನೋಡ್ಬೋದು. ಇನ್ನು ನೆಕ್ಸ್ಟ್ ನಮಗೆ ಬೇಕಾಗಿರುವಂಥದ್ದು ನಮ್ಮ ಒಂದು ಮೊಬೈಲ್ನಲ್ಲಿ ಇರುವಂಥ ಸ್ಕ್ರೀನನ್ನು ನಮ್ಮ ಒಂದು ಟಿ ವಿಗೆ ಯಾವ ರೀತಿ ಶೇರ್ ಮಾಡಬೇಕು ಅನ್ನುವಂಥದ್ದಲ್ವ. ಸೊ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ಕೊತಾ ಬಂದ್ರಿ ಅಂದರೆ ನಿಮಗೆ ಇಲ್ಲೇ ನಿಮಗೆ ಸಿಗಬೇಕು ಅಂದರೆ ಈ ಒಂದು ಸ್ಕ್ರೀನ್ ಕಾಸ್ಟ್, ಸ್ಕ್ರೀನ್ ಶೇರ್ ಅನ್ನುವಂಥ ಒಂದು ಆಪ್ಷನ್ನು ನಿಮಗೇನಾದರೂ ಇಲ್ಲಿ ಸಿಕ್ಕಿಲ್ಲ ಅಂತ ಅಂದರೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಕರೆಕ್ಟಾಗಿ ನೋಡ್ಕೊಬೇಕಾಗತ್ತೆ. ಒಂದು ಸಾರಿ ನೋಡ್ಕೊಳ್ಳಿ. ಈ TCL ಈ ಒಂದು ಟಿ ವಿ ಆಗಿರುತ್ತೆ, ಇದರಲ್ಲಿ ನಿಮಗೆ ಈ ಒಂದು ಸೆಟ್ಟಿಂಗ್ಸಲ್ಲಿ ಹೋದ್ರಿ ಅಂದರೆ ಸಿಗೋದಿಲ್ಲ. ಸೊ ಇಲ್ಲಿ ಲೆಫ್ಟ್ ಸೈಡ್ ಆ್ಯರೋ ಮಾರ್ಕ್ ಇರುತ್ತೆ ನೋಡಿ, ಈ ಒಂದು ಆ್ಯರೋ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಮ್ಯಾಜಿಕ್ ಕನೆಕ್ಟ್ ಅಂತ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಈ ಆ್ಯರೋ ಮಾರ್ಕ್ ಇರುತ್ತೆ ನೋಡಿ, ಟಾಪು ಬಾಟಮು. ನೀವು ಟಾಪು ಬಾಟಮಲ್ಲೇ ಟ್ಯಾಪ್ ಮಾಡಿದ್ರಿ ಅಂದರೆ ಅದು ಎಲ್ಲಿರುತ್ತೆ ಅಂತ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನಾನು ಬಾಟಮ್ಗೆ ಸೆಲೆಕ್ಟ್ ಮಾಡಿದ್ದೀನಿ, ಕಂಪ್ಲೀಟ್ ಬಾಟಮ್ಗೆ ಬಂದಿದೆ. ಸೊ ಟಾಪಿಗೆ ತೊಗೊಂಡಿದ್ದೀನಿ. ನಂತರ ಇಲ್ಲಿ ರೈಟ್ ಸೈಡಿಗೆ ತೊಗೊಬೇಕು. ನಾವು ನೋಡ್ತಿರ್ಬೋದು ಇಲ್ಲಿ ರೈಟ್ ಆ್ಯರೋ ಮಾರ್ಕ್ ಇರುತ್ತಲ್ಲ, ರೈಟ್ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊತಾ ಬರಬೇಕು. ಇಲ್ಲಿ ಯೂಟ್ಯೂಬ್ ಮೇಲೆ ಟ್ಯಾಪ್ ಮಾಡಿದ್ರೆ ಯೂಟ್ಯೂಬ್ ಓಪನ್ ಆಗುತ್ತೆ. ಇಲ್ಲಿ ಪ್ರೈಮ್ ವಿಡಿಯೋ ಅಂತ ಇರುತ್ತೆ, ಪ್ರೈಮ್ ಮೇಲೆ ಟ್ಯಾಪ್ ಮಾಡಿದ್ರೆ ಅಂದರೆ ನೀವು ಪ್ರೈಮ್ ರೀಚಾರ್ಜ್ ಇತ್ತು ಅಂದರೆ ಪ್ರೈಮ್ ವಿಡಿಯೋಸ್ಗಳನ್ನ ಕೂಡ ನೀವು ನೋಡ್ಕೊಬೋದು. ಇನ್ನು ನೆಕ್ಸ್ಟು ನಮಗೆ ಬೇಕಾಗಿರುವಂಥದ್ದು ಸ್ಕ್ರೀನ್ ಶೇರ್ ಮಾಡೋದಕ್ಕೆ ಇಲ್ಲಿ ಮ್ಯಾಗಿ ಕನೆಕ್ಟ್ ಅಂತ ಇರುತ್ತೆ ನೋಡಿ, ಮ್ಯಾಜಿಕ್ ಕನೆಕ್ಟ್. ಇಲ್ಲಿ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಕೆಲವು ಟಿ ವಿಗಳಲ್ಲಿ ಈ ರೀತಿ ಶೋ ಆಗುತ್ತೆ, ಇನ್ನು ಕೆಲವು ಟಿ ವಿನಲ್ಲಿ ಸೆಟ್ಟಿಂಗ್ಸ್ಗೆ ಹೋದೆ ಅಲ್ವಾ, ಆ ರೀತಿ ಸೆಟ್ಟಿಂಗ್ಸ್ಗಳಲ್ಲಿ ನಿಮಗೆ ಸಿಗುತ್ತೆ. TCL ಈ ಟಿ ವಿನಲ್ಲಿ ನಿಮಗೆ ಇಲ್ಲಿ ಈ ಒಂದು ಹೋಮ್ ಸ್ಕ್ರೀನಲ್ಲೇ ಸಿಗುತ್ತೆ. ಓಕೆನಾ, ಜಸ್ಟ್ ಓಕೆ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಅಲ್ಲೇ ನಿಲ್ಲಿಸ್ಕೊಂಡು ಓಕೆ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಇನ್ನು ಟ್ಯಾಪ್ ಮಾಡಿದ ನಂತರ ಇನ್ನು ನೆಕ್ಸ್ಟ್ ಇನ್ನೊಂದು ಸಾರಿ ನಿಮಗೆ ಇಲ್ಲಿ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಓಕೆ ಮೇಲೆ ನೀವು ಟ್ಯಾಪ್ ಮಾಡಿದ್ರಿ ಅಂತ ಅಂದರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಾವೇನು ಮಾಡಬೇಕಾಗುತ್ತೆ ಅಂತ ಅಂದರೆ ಇವಾಗ ನಮ್ಮ ಒಂದು ಆಂಡ್ರಾಯ್ಡ್ ಮೊಬೈಲನ್ನು ತೊಗೊಬೇಕಾಗುತ್ತೆ. ಇಲ್ಲೇನಾಗಿರುತ್ತೆ ಅಂದರೆ ಸ್ಕ್ರೀನ್ ಶೇರ್ ಆನಲ್ಲಿರುತ್ತೆ. ಇಲ್ಲಿ QR ಕೋಡ್ನ ನಾವು ಸ್ಕ್ಯಾನ್ ಮಾಡಿದ್ರೂ ಕೂಡ ಆಗುತ್ತೆ, ಅಥವಾ ಇಲ್ಲಿ ಸ್ಕ್ರೀನ್ ಕ್ಯಾಸ್ಟನ್ನು ಇಲ್ಲಿ ಪೇರ್ ಮಾಡಿದ್ರೂ ಕೂಡ ಆಗುತ್ತೆ. ನಿಮ್ಮ ಮೊಬೈಲ್ ತೊಗೊಂಡ ನಂತರ ಇಲ್ಲಿ ಟಾಪಲ್ಲಿ ನೋಟಿಫಿಕೇಷನ್ ಇರುತ್ತೆ ನೋಡಿ, ಟಾಪಿಂದ ಬಾಟಮಿಗೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಸ್ಕ್ರಾಲ್ ಮಾಡಬೇಕಾಗುತ್ತೆ. ನಿಮಗೆ ಟಾಪಲ್ಲೇ ನೋಟಿಫಿಕೇಷನಲ್ಲೇ ಕೆಲವು ಮೊಬೈಲ್ಗಳಲ್ಲಿ ನಿಮಗೆ ಸಿಗುತ್ತೆ ಸ್ಕ್ರೀನ್ ಕಾಸ್ಟು ಮತ್ತು ಸ್ಕ್ರೀನ್ ಮಿರರಿಂಗ್ ಅಂತ ಅಂದ್ಬಿಟ್ಟು. ಇಲ್ಲಿ ಸಿಕ್ಕಿಲ್ಲ ಅಂತಂದರೆ ಇಲ್ಲಿ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡಿ, ಈ ರೋನಲ್ಲಾದರೂ ನಿಮಗೆ ಸಿಗ್ಬೋದು. ಇಲ್ಲಿ ಸ್ಕ್ರೀನ್ ಕಾಸ್ಟ್ ಅಂತ ನನಗೆ ಸಿಕ್ಕಿದೆ, ಇಲ್ಲೂ ಕೂಡ ಕೆಲವರಿಗೆ ಸಿಗೋದಿಲ್ಲ. ಆ ಟೈಮ್ನಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಸೆಟ್ಟಿಂಗ್ಸ್ ಇರುತ್ತಲ್ಲ, ಕಾಮನ್ ಆಗಿ ಎಲ್ಲ ಮೊಬೈಲ್ಗಳಲ್ಲೂ ಸೆಟ್ಟಿಂಗ್ಸ್ ಇರುತ್ತೆ. ಈ ಒಂದು ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ಇಲ್ಲಿ ನಿಮಗೆ ಕನೆಕ್ಷನ್ ಆ್ಯಂಡ್ ಶೇರಿಂಗ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಈ ಒಂದು ಕನೆಕ್ಷನ್ ಆ್ಯಂಡ್ ಶೇರಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕನೆಕ್ಷನ್ ಆ್ಯಂಡ್ ಶೇರಿಂಗ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ಕ್ರೀನ್ ಕಾಸ್ಟ್ ಅಂತ ಇರುತ್ತೆ, ನೋಡ್ತಿರ್ಬೋದು ವೈರ್ಲೆಸ್ ಅಂತ ಅಂದ್ಬಿಟ್ಟು. ಇದು ಆನ್ ಆಗಲ್ಲ, ಯಾಕೆಂತಂದರೆ ವೈಫೈ ಆನ್ ಇದ್ದರೆ ಮಾತ್ರ ಆನ್ ಆಗೋದು. ಸೊ
ಟಾಪಲ್ಲಿ ನೀವು ನೋಟಿಫಿಕೇಶನ್ ಸ್ಕ್ರಾಲ್ ಮಾಡಿ ವೈಫೈನ ಟ್ಯಾಪ್ ಮಾಡಿದ ತಕ್ಷಣ ಇಲ್ಲಿ ಆಫು ಅನ್ನೋಕ್ಕೆ ನಿಮಗೆ ಆಪ್ಷನ್ ತೋರಿಸುತ್ತೆ. ಓಕೆನಾ, ನಿಮಗೇನಾದರೂ ಇಲ್ಲೂ ಕೂಡ ನಿಮಗೆ ಸಿಕ್ಕಿಲ್ಲ, ಇಲ್ಲೂ ಕೂಡ ನಿಮಗೆ ಗೊತ್ತಾಗ್ತಿಲ್ಲ ಅಂತ ಅಂದರೆ ಸೆಟ್ಟಿಂಗ್ಸಲ್ಲಿ ತುಂಬಾ ಈಸಿಯಾಗಿ ನೀವು ಸರ್ಚ್ ಮಾಡಿದ್ರಿ ಅಂದರೆ ಅದು ಎಲ್ಲೇ ಇದ್ದರೂ ಕೂಡ ನಿಮಗೆ ಸಿಗುತ್ತೆ. ಯಾವ ರೀತಿ ಅಂತ ಅಂದರೆ ನೀವು ಕಂಪ್ಲೀಟ್ಲಿ ಬ್ಯಾಕಿಗೆ ಬನ್ನಿ. ಬ್ಯಾಕಿಗೆ ಬಂದಿದ್ದ ನಂತರ ನಿಮ್ಮ ಸೆಟ್ಟಿಂಗ್ಸಲ್ಲಿ ಟಾಪಲ್ಲಿ ಸರ್ಚ್ ಆಪ್ಷನ್ ಇರುತ್ತೆ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ ಕಾಸ್ಟ್ ಅಂತನಾದರೂ ಸರ್ಚ್ ಮಾಡ್ಕೊಳ್ಳಿ. ಕೆಲವು ಮೊಬೈಲ್ ಸ್ಕ್ರೀನ್ ಕಾಸ್ಟ್ ಅಂತ ಇರುತ್ತೆ, ಮತ್ತು ಅಥವಾ ಇನ್ನು ಕೆಲವು ಮೊಬೈಲಲ್ಲಿ ಸ್ಕ್ರೀನ್ ಮಿರರಿಂಗ್ ಅಂತ ಇರುತ್ತೆ. ಓಕೆನಾ, ಸೊ ಎರಡನ್ನೂ ಕೂಡ ಸರ್ಚ್ ಮಾಡಿ. ನಿಮ್ಮ ಮೊಬೈಲಲ್ಲಿ ಯಾವುದಿರುತ್ತೋ ಅದು ನಿಮಗೆ ಸಿಗುತ್ತೆ. ಓಕೆನಾ, ಸ್ಕ್ರೀನ್ ಕಾಸ್ಟ್ ಅಂತ ಇದ್ರೂ ಸ್ಕ್ರೀನ್ ಕಾಸ್ಟಲ್ಲಿ ಸಿಗುತ್ತೆ, ಸ್ಕ್ರೀನ್ ಕಾಸ್ಟ್ ಇಲ್ಲ ಅಂತಂದರೆ ಸ್ಕ್ರೀನ್ ಮಿರರಲ್ಲಿ ಆದರೂ ಸಿಗುತ್ತೆ. ಓಕೆನಾ, ಇಲ್ಲಿ ಸ್ಕ್ರೀನ್ ಕಾಸ್ಟ್ ಇದೆ. ಸೊ ಅದ್ರ ಮೇಲೆ ಟ್ಯಾಪ್ ಮಾಡಿಕೊಂಡು ಇಲ್ಲಿ ಇನೇಬಲ್ ಬಟನ್ ಇರುತ್ತೆ ನೋಡಿ. ಇನೇಬಲ್ ಬಟನ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂದರೆ ಹತ್ರದಲ್ಲಿರೋ ಟಿ ವಿನ ಆಕ್ಸೆಸ್ ಮಾಡುತ್ತೆ. ಸೊ ಇಲ್ಲಿ ಸ್ಮಾರ್ಟ್ ಟಿ ವಿ ಅಂತ ನಮಗೆ ತೋರಿಸ್ತಿದೆ, ಅಂದರೆ ನಮ್ಮ ಮುಂದೆ ಯಾವ ಟಿ ವಿ ಇರುತ್ತೋ ಅದೇನೇ ಸೆಲೆಕ್ಟ್ ಆಗೋದಕ್ಕೆ ಇಲ್ಲಿ ಕೇಳ್ತಿದೆ. ಸ್ಮಾರ್ಟ್ ಟಿ ವಿ ಒಂದೇ ಇರೋದು. ಸೊ ನಾನು ಇದ್ರ ಮೇಲೆ ಇಲ್ಲಿ ಟ್ಯಾಪ್ ಮಾಡ್ಕೊತಾ ಇದ್ದೀನಿ. ಸಾರಿ, ಅದು ತಗೊಳ್ತಿಲ್ಲ, ಮತ್ತೆ ಇಲ್ಲಿ ಟ್ಯಾಪ್ ಮಾಡ್ತಾ ಇದ್ದೀನಿ. ಟ್ಯಾಪ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಕನೆಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. 15 ಸೆಕೆಂಡ್ ಆರ್ 20 ಸೆಕೆಂಡ್ ಕೇಳುತ್ತೆ ಇಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ. ಸೊ ಈ ಟೈಮ್ನಲ್ಲಿ ನಾವು ಟಿ ವಿ ರಿಮೋಟನ್ನು ತೊಗೊಬೇಕಾಗುತ್ತೆ. ತೊಗೊಂಡು ನಂತರ ಇಲ್ಲಿ ಅಕ್ಸೆಪ್ಟಲ್ಲಿ ಇರುತ್ತೆ ನೋಡಿ, ಓಕೆ ಅಂತ ಇರುತ್ತೆ ಸೆಂಟ್ರಲ್ಲಿ. ಈ ಒಂದು ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಓಕೆ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಂದರೆ ಇಂಟರ್ನೆಟ್ ಅವಶ್ಯಕತೆ ಇರೋದಿಲ್ಲ, ಇದಕ್ಕೆ ಯಾವೊಂದು ಇಂಟರ್ನೆಟ್ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ನಿಮ್ಮೊಂದು ಮೊಬೈಲ್ನಲ್ಲಿ ಸ್ಕ್ರೀನ್ ಶೇರ್ ಆಪ್ಷನ್ ಇತ್ತು ಅಂತಂದರೆ ತುಂಬಾ ಈಸಿಯಾಗಿ ಸ್ಕ್ರೀನ್ ಶೇರ್ ಆಗುತ್ತೆ. ಇದು ಆಲ್ಮೋಸ್ಟ್ ಎಲ್ಲ ಮೊಬೈಲಲ್ಲೂ ಕೂಡ ಇರುತ್ತೆ ಸ್ಕ್ರೀನ್ ಶೇರ್ ಆಪ್ಷನ್. ನಿಮ್ಮೊಂದು ಮೊಬೈಲ್ ಆಂಡ್ರಾಯ್ಡ್ ಮೊಬೈಲ್ ಆಗಿತ್ತು ಅಂದರೆ ನಾನಿಲ್ಲಿ ಗ್ಯಾಲರಿನ ಓಪನ್ ಮಾಡಿದ್ದೀನಿ. ಗ್ಯಾಲರಿ ಓಪನ್ ಮಾಡಿದ್ರೆ ನೀವು ನೋಡ್ತಿರ್ಬೋದು ಇಲ್ಲಿ ರೊಟೇಟ್ ಆಪ್ಷನ್, ಪೋರ್ಟ್ರೇಟ್ ಮೋಡ್ಗೆ ನಾನು ರೊಟೇಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮ್ಯಾನುವಲಿ ಕೂಡ ನೀವು ರೊಟೇಟ್ ಮಾಡ್ಕೊಬೋದು. ನೀವು ಮ್ಯಾನುವಲಿ ಈ ರೀತಿ ರೊಟೇಟ್ ಮಾಡ್ತಿದ್ದೀರಾ ಅಂತಂದರೆ ಅದೇ ರೀತಿ ಏನಾಗುತ್ತೆ ಅಂದರೆ ಟಿ ವಿನಲ್ಲಿ ಶೋ ಆಗುತ್ತೆ. ಅಥವಾ ನೀವು ಮೂವೀಸ್ಗಳನ್ನು ನಿಮ್ಮೊಂದು ಟಿ ವಿನಲ್ಲಿ ನೋಡಬೇಕು ಅಂತಂದ್ರೂ ಕೂಡ ತುಂಬಾ ಈಸಿಯಾಗಿ ನೋಡ್ಬೋದು. ನಿಮ್ಮ ಒಂದು ಮೊಬೈಲ್ನಲ್ಲಿ ಪ್ಲೇ ಮಾಡಿಕೊಂಡು ಇಟ್ಬಿಟ್ರಿ ಅಂತ ಅಂದರೆ ನಿಮ್ಮ ಟಿ ವಿನಲ್ಲೂ ಕೂಡ ಏನಾಗ್ತಿರುತ್ತೆ ಅಂದರೆ ಅದೇ ರೀತಿ ಬರ್ತಿರುತ್ತೆ. ನಿಮ್ಮ ಒಂದು ಫೋಟೋಸ್ಗಳನ್ನ ಝೂಮ್ ಮಾಡಿ ನೋಡಬೇಕು ಅಂತಂದರೆ ನಿಮ್ಮೊಂದು ಮೊಬೈಲ್ನಲ್ಲಿ ನೀವು ಫೋಟೋಸ್ಗಳನ್ನ ಝೂಮ್ ಮಾಡಿದ್ರಿ ಅಂತಂದರೆ ಅದೇ ರೀತಿ ಏನಾಗುತ್ತೆ ಅಂತಂದರೆ ಟಿ ವಿನಲ್ಲೂ ಕೂಡ ನಿಮ್ಮ ಒಂದು ಫೋಟೋಸ್ಗಳು ಝೂಮ್ ಆಗುತ್ತೆ. ಮತ್ತು ವಿಡಿಯೋಸ್ಗಳನ್ನ ನೋಡ್ತಿರ್ತೀರ, ವಿಡಿಯೋಸ್ಗಳನ್ನ ಕೂಡ ಝೂಮ್ ಮಾಡಬೇಕು ಅನಿಸುತ್ತೆ, ಬಟ್ ಝೂಮ್ ಮಾಡೋದಕ್ಕೆ ಆಪ್ಷನ್ ಸಿಗೋದಿಲ್ಲ. ಬಟ್ ನಿಮ್ಮ ಒಂದು ಮೊಬೈಲ್ನಲ್ಲಿ ನೀವು ಝೂಮ್ ಮಾಡಿದ್ರಿ ಅಂದರೆ ಅದೇ ರೀತಿ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಟಿ ವಿನಲ್ಲೂ ಕೂಡ ಝೂಮ್ ಆಗುತ್ತೆ. ಈ ರೀತಿ ತುಂಬಾ ಈಸಿಯಾಗಿ ನಿಮ್ಮ ಒಂದು ಮೊಬೈಲನ್ನು ಟಿ ವಿಗೆ ಕನೆಕ್ಟ್ ಮಾಡ್ಕೊಬೋದು ಗೈಸ್. ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್. ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.